ಪೊಲೀಸರನ್ನ ವಜಾ ಮಾಡಿದ್ದಾಯಿತು. RCBಗೆ ಸಂಬಂಧಪಟ್ಟವರನ್ನ ಅರೆಸ್ಟ್ ಮಾಡಿದ್ದಾಯಿತು. ಈಗ ವಿರಾಟ್ ಕೊಹ್ಲಿಯನ್ನು ಬಂಧಿಸಬೇಕು ಅಂತ ಕೂಗೆದ್ದಿದೆ. ಆ ಕೂಗು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸಿದೆ. ಕಳೆದ ಬುಧವಾರ RCB ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿದ ಕಾಲ್ತುಳಿತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಆ ದುರಂತದ ನೋವು ಕನ್ನಡಿಗರನ್ನ ಈಗಲೂ ಕಾಡ್ತಾ ಇದೆ. ಈ ನೋವಿನಲ್ಲಿ ಇನ್ನೂ ಕೆಲವು ದಿನಗಳನ್ನ ಕಳೆಯಬೇಕಿರುವುದು ಕನ್ನಡಿಗರ ದುರ್ದೈವ. ಅರೆಸ್ಟ್ ಆಗಬೇಕು ವಿರಾಟ್ ಕೊಹ್ಲಿ ಟ್ರೆಂಡ್. ಲಂಡನ್ಗೆ ಹಾರಿದವರ ಮೇಲ್ಯಾಕೆ ಕೋಪ? RCB ತಂಡಕ್ಕೆ ಚೊಚ್ಚಲ IPL ಟ್ರೋಫಿ ತಂದುಕೊಟ್ಟ ವಿರಾಟ್ ಕೊಹ್ಲಿ ತಮ್ಮ ಪತ್ನಿ ಸಮೇತ ಇಂಗ್ಲೆಂಡ್ಗೆ ತೆರಳಿದ್ದಾರೆ. ಇದು ಕೆಲವು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಅರೆಸ್ಟ್ ವಿರಾಟ್ ಕೊಹ್ಲಿ ಟ್ರೆಂಡ್ ಆಗಿದ್ದು, ಇಂತಹ ದುಃಖದ ಸಮಯದಲ್ಲಿ ಈ ಜೋಡಿ ಹೇಗೆ ವಿದೇಶ ಪ್ರವಾಸ ಕೈಗೊಳ್ಳಲು ಸಾಧ್ಯ ಅಂತ ಖಾರವಾಗಿ ಪ್ರಶ್ನಿಸಲಾಗ್ತಿದೆ. ಈ ದುರಂತಕ್ಕೆ ಸಂಬಂಧಿಸಿದಂತೆ ಈಗಾಗಲೇ RCB ಮಾರ್ಕೆಟಿಂಗ್ ಮುಖ್ಯಸ್ಥ ನಿಖಿಲ್ ಸೋಸಲೆಯವರನ್ನ ಬಂಧಿಸಲಾಗಿದೆ. ಆದರೆ ವಿರಾಟ್ ಕೊಹ್ಲಿ ಬಂಧನ ಯಾಕಿಲ್ಲ ಅಂತ ಹಲವು ನೆಟ್ಟಿಗರು ಆಕ್ರೋಶಭರಿತರಾಗಿ ಪ್ರಶ್ನಿಸಿದ್ದಾರೆ. ವಿರಾಟ್ ಕೊಹ್ಲಿ ವಿರುದ್ಧದ ಅರೆಸ್ಟ್, ವಿರಾಟ್ ಕೊಹ್ಲಿ ಟ್ರೆಂಡ್ ಅನ್ನ ಬಹುತೇಕ ಅಭಿಮಾನಿಗಳು ವಿರೋಧಿಸಿದ್ದಾರೆ. ಕಾಲ್ತುಳಿತ ಘಟನೆಗೂ ವಿರಾಟ್ ಕೊಹ್ಲಿಗೂ ಏನು ಸಂಬಂಧ ಅಂತ ಪ್ರಶ್ನಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪೊಲೀಸರನ್ನ ವಜಾ ಮಾಡಿದ್ದಾಯಿತು. RCBಗೆ ಸಂಬಂಧಪಟ್ಟವರನ್ನ ಅರೆಸ್ಟ್ ಮಾಡಿದ್ದಾಯಿತು. ಈಗ ವಿರಾಟ್ ಕೊಹ್ಲಿಯನ್ನು ಬಂಧಿಸಬೇಕು ಅಂತ ಕೂಗೆದ್ದಿದೆ. ಆ ಕೂಗು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸಿದೆ. ಕಳೆದ ಬುಧವಾರ RCB ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿದ ಕಾಲ್ತುಳಿತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಆ ದುರಂತದ ನೋವು ಕನ್ನಡಿಗರನ್ನ ಈಗಲೂ ಕಾಡ್ತಾ ಇದೆ. ಈ ನೋವಿನಲ್ಲಿ ಇನ್ನೂ ಕೆಲವು ದಿನಗಳನ್ನ ಕಳೆಯಬೇಕಿರುವುದು ಕನ್ನಡಿಗರ ದುರ್ದೈವ. ಅರೆಸ್ಟ್ ಆಗಬೇಕು ವಿರಾಟ್ ಕೊಹ್ಲಿ ಟ್ರೆಂಡ್. ಲಂಡನ್ಗೆ ಹಾರಿದವರ ಮೇಲ್ಯಾಕೆ ಕೋಪ? RCB ತಂಡಕ್ಕೆ ಚೊಚ್ಚಲ IPL ಟ್ರೋಫಿ ತಂದುಕೊಟ್ಟ ವಿರಾಟ್ ಕೊಹ್ಲಿ ತಮ್ಮ ಪತ್ನಿ ಸಮೇತ ಇಂಗ್ಲೆಂಡ್ಗೆ ತೆರಳಿದ್ದಾರೆ. ಇದು ಕೆಲವು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಅರೆಸ್ಟ್ ವಿರಾಟ್ ಕೊಹ್ಲಿ ಟ್ರೆಂಡ್ ಆಗಿದ್ದು, ಇಂತಹ ದುಃಖದ ಸಮಯದಲ್ಲಿ ಈ ಜೋಡಿ ಹೇಗೆ ವಿದೇಶ ಪ್ರವಾಸ ಕೈಗೊಳ್ಳಲು ಸಾಧ್ಯ ಅಂತ ಖಾರವಾಗಿ ಪ್ರಶ್ನಿಸಲಾಗ್ತಿದೆ. ಈ ದುರಂತಕ್ಕೆ ಸಂಬಂಧಿಸಿದಂತೆ ಈಗಾಗಲೇ RCB ಮಾರ್ಕೆಟಿಂಗ್ ಮುಖ್ಯಸ್ಥ ನಿಖಿಲ್ ಸೋಸಲೆಯವರನ್ನ ಬಂಧಿಸಲಾಗಿದೆ. ಆದರೆ ವಿರಾಟ್ ಕೊಹ್ಲಿ ಬಂಧನ ಯಾಕಿಲ್ಲ ಅಂತ ಹಲವು ನೆಟ್ಟಿಗರು ಆಕ್ರೋಶಭರಿತರಾಗಿ ಪ್ರಶ್ನಿಸಿದ್ದಾರೆ. ವಿರಾಟ್ ಕೊಹ್ಲಿ ವಿರುದ್ಧದ ಅರೆಸ್ಟ್, ವಿರಾಟ್ ಕೊಹ್ಲಿ ಟ್ರೆಂಡ್ ಅನ್ನ ಬಹುತೇಕ ಅಭಿಮಾನಿಗಳು ವಿರೋಧಿಸಿದ್ದಾರೆ. ಕಾಲ್ತುಳಿತ ಘಟನೆಗೂ ವಿರಾಟ್ ಕೊಹ್ಲಿಗೂ ಏನು ಸಂಬಂಧ ಅಂತ ಪ್ರಶ್ನಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪೊಲೀಸರನ್ನ ವಜಾ ಮಾಡಿದ್ದಾಯಿತು. RCBಗೆ ಸಂಬಂಧಪಟ್ಟವರನ್ನ ಅರೆಸ್ಟ್ ಮಾಡಿದ್ದಾಯಿತು. ಈಗ ವಿರಾಟ್ ಕೊಹ್ಲಿಯನ್ನು ಬಂಧಿಸಬೇಕು ಅಂತ ಕೂಗೆದ್ದಿದೆ. ಆ ಕೂಗು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸಿದೆ. ಕಳೆದ ಬುಧವಾರ RCB ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿದ ಕಾಲ್ತುಳಿತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಆ ದುರಂತದ ನೋವು ಕನ್ನಡಿಗರನ್ನ ಈಗಲೂ ಕಾಡ್ತಾ ಇದೆ. ಈ ನೋವಿನಲ್ಲಿ ಇನ್ನೂ ಕೆಲವು ದಿನಗಳನ್ನ ಕಳೆಯಬೇಕಿರುವುದು ಕನ್ನಡಿಗರ ದುರ್ದೈವ. ಅರೆಸ್ಟ್ ಆಗಬೇಕು ವಿರಾಟ್ ಕೊಹ್ಲಿ ಟ್ರೆಂಡ್. ಲಂಡನ್ಗೆ ಹಾರಿದವರ ಮೇಲ್ಯಾಕೆ ಕೋಪ? RCB ತಂಡಕ್ಕೆ ಚೊಚ್ಚಲ IPL ಟ್ರೋಫಿ ತಂದುಕೊಟ್ಟ ವಿರಾಟ್ ಕೊಹ್ಲಿ ತಮ್ಮ ಪತ್ನಿ ಸಮೇತ ಇಂಗ್ಲೆಂಡ್ಗೆ ತೆರಳಿದ್ದಾರೆ. ಇದು ಕೆಲವು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಅರೆಸ್ಟ್ ವಿರಾಟ್ ಕೊಹ್ಲಿ ಟ್ರೆಂಡ್ ಆಗಿದ್ದು, ಇಂತಹ ದುಃಖದ ಸಮಯದಲ್ಲಿ ಈ ಜೋಡಿ ಹೇಗೆ ವಿದೇಶ ಪ್ರವಾಸ ಕೈಗೊಳ್ಳಲು ಸಾಧ್ಯ ಅಂತ ಖಾರವಾಗಿ ಪ್ರಶ್ನಿಸಲಾಗ್ತಿದೆ.
ಈ ದುರಂತಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಆರ್ಸಿಬಿ ಮಾರ್ಕೆಟಿಂಗ್ ಮುಖ್ಯಸ್ಥ ನಿಖಿಲ್ ಸೋಸಲೆಯವರನ್ನ ಬಂಧಿಸಲಾಗಿದೆ. ಆದರೆ ವಿರಾಟ್ ಕೊಹ್ಲಿ ಬಂಧನ ಯಾಕಿಲ್ಲ ಅಂತ ಹಲವು ನೆಟ್ಟಿಗರು ಆಕ್ರೋಶಭರಿತರಾಗಿ ಪ್ರಶ್ನಿಸಿದ್ದಾರೆ. ವಿರಾಟ್ ಕೊಹ್ಲಿ ವಿರುದ್ಧದ ಅರೆಸ್ಟ್, ವಿರಾಟ್ ಕೊಹ್ಲಿ ಟ್ರೆಂಡ್ ಅನ್ನ ಬಹುತೇಕ ಅಭಿಮಾನಿಗಳು ವಿರೋಧಿಸಿದ್ದಾರೆ. ಕಾಲ್ತುಳಿತ ಘಟನೆಗೂ ವಿರಾಟ್ ಕೊಹ್ಲಿಗೂ ಏನು ಸಂಬಂಧ ಅಂತ ಪ್ರಶ್ನಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪೊಲೀಸರನ್ನ ವಜಾ ಮಾಡಿದ್ದಾಯಿತು, RCBಗೆ ಸಂಬಂಧಪಟ್ಟವರನ್ನ ಅರೆಸ್ಟ್ ಮಾಡಿದ್ದಾಯಿತು. ಈಗ ವಿರಾಟ್ ಕೊಹ್ಲಿಯನ್ನು ಬಂಧಿಸಬೇಕು ಅಂತ ಕೂಗೆದ್ದಿದೆ. ಆ ಕೂಗು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸಿದೆ. ಕಳೆದ ಬುಧವಾರ ಆರ್ಸಿಬಿ ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿದ ಕಾಲ್ತುಳಿತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಆ ದುರಂತದ ನೋವು ಕನ್ನಡಿಗರನ್ನ ಈಗಲೂ ಕಾಡ್ತಾ ಇದೆ. ಈ ನೋವಿನಲ್ಲಿ ಇನ್ನೂ ಕೆಲವು ದಿನಗಳನ್ನ ಕಳೆಯಬೇಕಿರುವುದು ಕನ್ನಡಿಗರ ದುರ್ದೈವ. ಅರೆಸ್ಟ್ ಆಗಬೇಕು, ವಿರಾಟ್ ಕೊಹ್ಲಿ ಟ್ರೆಂಡ್. ಲಂಡನ್ಗೆ ಹಾರಿದವರ ಮೇಲ್ಯಾಕೆ ಕೋಪ? ಆರ್ಸಿಬಿ ತಂಡಕ್ಕೆ ಚೊಚ್ಚಲ IPL ಟ್ರೋಫಿ ತಂದುಕೊಟ್ಟ ವಿರಾಟ್ ಕೊಹ್ಲಿ ತಮ್ಮ ಪತ್ನಿ ಸಮೇತ ಇಂಗ್ಲೆಂಡ್ಗೆ ತೆರಳಿದ್ದಾರೆ. ಇದು ಕೆಲವು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಅರೆಸ್ಟ್ ವಿರಾಟ್ ಕೊಹ್ಲಿ ಟ್ರೆಂಡ್ ಆಗಿದ್ದು, ಇಂತಹ ದುಃಖದ ಸಮಯದಲ್ಲಿ ಈ ಜೋಡಿ ಹೇಗೆ ವಿದೇಶ ಪ್ರವಾಸ ಕೈಗೊಳ್ಳಲು ಸಾಧ್ಯ ಅಂತ ಖಾರವಾಗಿ ಪ್ರಶ್ನಿಸಲಾಗ್ತಿದೆ. ಈ ದುರಂತಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಆರ್ಸಿಬಿ ಮಾರ್ಕೆಟಿಂಗ್ ಮುಖ್ಯಸ್ಥ ನಿಖಿಲ್ ಸೋಸಲೆಯವರನ್ನ ಬಂಧಿಸಲಾಗಿದೆ. ಆದರೆ ವಿರಾಟ್ ಕೊಹ್ಲಿ ಬಂಧನ ಯಾಕಿಲ್ಲ ಅಂತ ಹಲವು ನೆಟ್ಟಿಗರು ಆಕ್ರೋಶಭರಿತರಾಗಿ ಪ್ರಶ್ನಿಸಿದ್ದಾರೆ. ವಿರಾಟ್ ಕೊಹ್ಲಿ ವಿರುದ್ಧದ ಅರೆಸ್ಟ್, ವಿರಾಟ್ ಕೊಹ್ಲಿ ಟ್ರೆಂಡ್ ಅನ್ನ ಬಹುತೇಕ ಅಭಿಮಾನಿಗಳು ವಿರೋಧಿಸಿದ್ದಾರೆ. ಕಾಲ್ತುಳಿತ ಘಟನೆಗೂ ವಿರಾಟ್ ಕೊಹ್ಲಿಗೂ ಏನು ಸಂಬಂಧ ಅಂತ ಪ್ರಶ್ನಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪೊಲೀಸರನ್ನ ವಜಾ ಮಾಡಿದ್ದಾಯಿತು, RCBಗೆ ಸಂಬಂಧಪಟ್ಟವರನ್ನ ಅರೆಸ್ಟ್ ಮಾಡಿದ್ದಾಯಿತು. ಈಗ ವಿರಾಟ್ ಕೊಹ್ಲಿಯನ್ನು ಬಂಧಿಸಬೇಕು ಅಂತ ಕೂಗೆದ್ದಿದೆ. ಆ ಕೂಗು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸಿದೆ. ಕಳೆದ ಬುಧವಾರ ಆರ್ಸಿಬಿ ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿದ ಕಾಲ್ತುಳಿತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಆ ದುರಂತದ ನೋವು ಕನ್ನಡಿಗರನ್ನ ಈಗಲೂ ಕಾಡ್ತಾ ಇದೆ. ಈ ನೋವಿನಲ್ಲಿ ಇನ್ನೂ ಕೆಲವು ದಿನಗಳನ್ನ ಕಳೆಯಬೇಕಿರುವುದು ಕನ್ನಡಿಗರ ದುರ್ದೈವ. ಅರೆಸ್ಟ್ ಆಗಬೇಕು, ವಿರಾಟ್ ಕೊಹ್ಲಿ ಟ್ರೆಂಡ್. ಲಂಡನ್ಗೆ ಹಾರಿದವರ ಮೇಲ್ಯಾಕೆ